ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಪೊರಕೆ ಎಸೆಯುವ ಯತ್ನ ಆಗಿದೆ. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಪ್ರಚಾರದ ವೇಳೆ ಹೈ ಡ್ರಾಮಾವೇ ನಡೆದು ಹೋಗ್ಬಿಟ್ಟಿದೆ. ಬಿಜೆಪಿ ಕಚೇರಿಗೆ ತೆರಳುವ ಮಾರ್ಗದ ಬಳಿ ಪ್ರಚಾರದ ವೇಳೆ ಈ ಒಂದು ಘಟನೆ ನಡೆದಿರೋದು. ಎಲೆಕ್ಷನ್ ಬಂತು ಅಂತಂದ್ರೆ ಈ ತರದೊಂದಷ್ಟು ಹೈ ಡ್ರಾಮಾಗಳು ನಡೀತಾ ಇರತ್ತೆ. ಯಾಕೆ ನಡೆಯುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರತ್ತೆ. ಇಲ್ಲೇನಾಗ್ಬಿಟ್ಟಿದೆ, ಪ್ರಚಾರಕ್ಕೆ ಅಂತ ತೆರಳುವಂತ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಈ ತರದೊಂದು ಘಟನೆ ನಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮುಖಾಮುಖಿ ಆಗ್ಬಿಟ್ರು. ಪರಸ್ಪರ ಘೋಷಣೆಗಳನ್ನು ಕೂಗೋಕ್ ಶುರು ಮಾಡ್ಬಿಟ್ರು. ಬಿಎಂಡಬ್ಲ್ಯೂ ಕಾರಿನ ಮೇಲೆ ನಿಂತು ಶಾಸಕ ಪ್ರದೀಪ್ ಈಶ್ವರ್ ಮೆರವಣಿಗೆ ಮಾಡ್ತಾ ಇದ್ರು. ಈ ವೇಳೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಪೊರಕೆ ಎಸೆಯುವ ಯತ್ನ ಆಗಿದೆ. ಕೈಯಲ್ಲಿ ಪೊರಕೆ ಹಿಡಿದು ಪ್ರದೀಪ್ ಈಶ್ವರ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಲಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರದೀಪ್ ಈಶ್ವರ್ ಅಂದರೆ ಗೊತ್ತಲ್ಲ ನಿಮಗೆ, ಡೈಲಾಗ್ ಮೇಲೆ ಡೈಲಾಗ್ ಬರ್ತಾ ಇರುತ್ತೆ. ಹಾಗೆ ಚಪ್ಪಾಳೆ ಹೊಡಿತಾ 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 ಯಾರೋ ಈ ಕಡೆಯಿಂದ ಚಪ್ಪಲಿ ಮತ್ತು ಪೊರಕೆಯನ್ನು ಹಾಕ್ಬಿಟ್ಟಿದ್ದಾರೆ. ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಪ್ರಚಾರದ ವೇಳೆ ಇದೊಂದು ಹೈ ಡ್ರಾಮಾ ಆಗ್ಬಿಟ್ಟಿರೋದು. ಎಲೆಕ್ಷನ್ ಪ್ರಚಾರದಲ್ಲಿ ಈ ಥರದೊಂದು ಆಗಿದೆ. ಇದು ನೀವು ಗಿಮಿಕ್ ಅಂತಿರೋ, ಹೈ ಡ್ರಾಮಾ ಅಂತಿರೋ, ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಮಾಹಿತಿ ಸಿಗಬೇಕು, ತನಿಖೆ ಆಗಬೇಕು ಏನು ಕತೆ ಅಂತ. ಎಲೆಕ್ಷನ್